ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ರುಷಿಕಾ ಕಿಚನ್. ಬಟ್ ಇವತ್ತು ರುಷಿಕಾನ ನಾವು ಇಂಡಿಪೆಂಡೆನ್ಸ್ ಡೇ ಸಲುವಾಗಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತೆ ಒಂದೇ ಕಾಸ್ಟ್ಯೂಮ್ ಅಲ್ಲಿ ಎರಡನ್ನ ತೋರಿಸ್ತಾ ಇರೋದು. ಒನಕೆ ಓಬವ್ವನ ಎರಡನ್ನು ಮಾಡ್ತಾ ಇರೋದು. ಇಲ್ಲಿ ನಾನು ನಾವು ವೇರ್ ಮಾಡುವಂತ ಸ್ಯಾರಿನೇನೆ ಇಲ್ಲಿ ಅವಳಿಗೂ ಉಳಿಸ್ತಾ ಇರೋದು. ಇವಾಗ ಋಷಿಕಂಗೆ 3.5 years. ಅವಳಿಗೆ ಈ ಸ್ಯಾರಿ ಉಡ್ಸೋದು ತುಂಬಾ ಏನ್ ಕಷ್ಟ ಆಗಿಲ್ಲ. ಸುಮ್ನೆ ನಿಂತಿದ್ಲು. ನಾನು 2 ಫೋಲ್ಡ್ ಸೀರೆನ 2 ಫೋಲ್ಡ್ ಮಾಡ್ಕೊಂಡು ಸೆಂಟ್ರಲ್ಲಿ ಒಂದು ದಾರ ಕಟ್ಕೊಂಡು ಬಟ್ಟೆನ ಆ 2 ಕಡೆಯಿಂದ ಕಟ್ಕೊಂಡೆ. ಕಟ್ಟಿ ಆದ್ಮೇಲೆ ಇಲ್ಲಿ ಕೆಳಗಡೆಯಿಂದ ತಗೊಂಡು ಆಲ್ರೆಡಿ ನಾನು ಪ್ಲೇಟ್ ಮಾಡಿಟ್ಟಿದ್ದೆ. ಸೊ ಅದನ್ನ ಒಂಚೂರು ಬಿಟ್ಕೊಂಡು ಸಿಗ್ಸಿ ಆಮೇಲೆ ಇಲ್ಲಿ ನಾನು ಪಿನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಏನಕ್ಕಂದ್ರೆ ಇದು ತುಂಬಾ ಲೆಂತ್ ಆಗುತ್ತಲ್ವಾ. ನಮಗಾದ್ರೆ ಓಕೆ, ನಾವು ಉದ್ದ ಇರ್ತೀವಿ, ದೊಡ್ಡವ್ರಿಗಾದ್ರೆ ಸರಿ ಹೋಗುತ್ತೆ. ಬಟ್ ಅವಳಿಗೆ ಇದಾಗಲ್ವಲ್ಲ, ಅದಕ್ಕೆ ಅಲ್ಲಿ ಅದನ್ನೇ ಫೋಲ್ಡ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅನ್ಕೊಂತೀನಿ. ಈ ತರ ಫೋಲ್ಡ್ ಮಾಡ್ಕೊಂಡು ಅಲ್ಲಿನೇ ಪಿನ್ ಅಷ್ಟೇ ಹಾಕಿದ್ರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಹಿಂದೆ ಅದು ನಾವು ಸಿಕ್ಸಿರ್ತೀವಲ್ವಾ ಮುಂಚೆ, ಅದನ್ನ ಮತ್ತೆ ಇವಾಗ ಇದು ಮಾಡಿರೋದನ್ನ ನೀಟಾಗಿ ಇದನ್ನ ಮಾಡ್ಕೊಂಡಿದೀನಿ. ಇಲ್ಲಿ ಪ್ಲೇಟ್ ಮಾಡಿದೀನಿ ನಾನು. ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದೀನಿ. ಮಾಡ್ಕೊಂಡು ಫಸ್ಟ್ ಪ್ಲೇಟ್ ಮಾಡಿ ಎಲ್ಲ ಪಿನ್ ಹಾಕಿ ಇಟ್ಟಿದ್ದೆ. ಸೊ ಇವಾಗ ಜಸ್ಟ್ ಅಟ್ಯಾಚ್ ಮಾಡಿ ಇದು ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು ನೆರಿಗೆ ಮಾಡ್ತಾ ಇದ್ದೀನಿ. ನೆರಿಗೆನ ಸ್ವಲ್ಪ ದೊಡ್ಡದ್ ಮಾಡಿ, ಚಿಕ್ಕದಾದ್ರೆ ತುಂಬಾ ಲೆಂತ್ ಆದ್ರೆ ಅದು ಹೊಟ್ಟೆ ಉಬ್ರ ಕಾಣುತ್ತೆ. ಬಟ್ ಇಲ್ಲಿ ನಾನು ತುಂಬಾ ದೊಡ್ಡದು ಮಾಡಿದೀನಿ. ಅಟ್ಲೀಸ್ಟ್ ಒಂದು 4 ರಿಂದ 5 ಇಂಚ್ ಆಗುವಷ್ಟಾದ್ರೂ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ. ಮತ್ತೆ ಏನು ಚೆನ್ನಾಗಿ ಕಾಣುತ್ತೆ ದೊಡ್ಡದಾಗಿ ಪ್ಲೇಟ್ಸ್. ಸೊ ಅದನ್ನ ನೀಟಾಗಿ ಮಾಡ್ಕೊಂಡು ಇಲ್ಲಿ ನಾನು ಸಿಗಿಸ್ತಾ ಇದ್ದೀನಿ ಅವಳಿಗೆ. ನಿಜ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸೀರೆ ಉಡ್ಸಿರೋದು. ಅದಕ್ಕೆ ಕೆಳಗಡೆ ನೀವು ಪ್ಲೇಟ್ ಮಾಡಿರ್ತೀರಾ ಅಲ್ವಾ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನ ನೀಟಾಗಿ ಪ್ಲೇಟ್ಸ್ನ ಹಿಡ್ಕೊಂಡು ನೆರಿಗೆನ ಹಿಡ್ಕೊಂಡು ನಾವು ಅದಕ್ಕೆ ಒಂದು ಪಿನ್ ಹಾಕ್ಬಿಡ್ಬೇಕು. ಪಿನ್ ಹಾಕಿದ್ರೆ ಅದು ಅಷ್ಟೇ ಕೂತ್ಕೊಳ್ಳುತ್ತೆ. ಅದು ಏನೂನು ಆ ಕಡೆ ಈ ಕಡೆ ಆಗಲ್ಲ. ಅವಳಿಗೂ ಕಂಫರ್ಟೇಬಲ್ ಆಗಿರುತ್ತೆ. ನೋಡಿ ನನ್ ಋಷಿಕಾ ಎಷ್ಟ್ ಚೆನ್ನಾಗಿ ಆಡ್ಕೊಂಡು ವಿಡಿಯೋ ಏನು ಸ್ಯಾರಿನ ಉಳಿಸ್ಕೊಂತ ಇದ್ದಾಳೆ. ನಿನ್ನೆಯಿಂದ ಅವಳಿಗೆ ತುಂಬಾ ಖುಷಿ ಆಗ್ತಾ ಇತ್ತು. ನಾನು ಒನಕೆ ಓಬವ್ವ ಆಗ್ತೀನಿ, ಕಿತ್ತೂರಾಣಿ ಚೆನ್ನಮ್ಮ ಆಗ್ತೀನಿ ಅಂತ ಹೇಳ್ತಾ ಇದ್ಲು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ಲು. ಯಾವ್ದೇ ತರ ಹಠ ಮಾಡಿಲ್ಲ. ಮತ್ತೆ ಸೀರೆ ಎಲ್ಲ ಉಡ್ಸೋಕ್ಕೆ, ಮೇಕಪ್ ಮಾಡೋಕ್ಕೆ, ಅವಳನ್ನು ರೆಡಿ ಮಾಡೋಕ್ಕೇ ಪಕ್ಕದ ಮನೆಯವರು ಸಹಾಯನೂ ತಗೊಂಡೆ. ಅವರು ತುಂಬ ಹೆಲ್ಪ್ ಮಾಡಿದರು ನನಗೆ ಬಂದು. ಸ್ಯಾರಿ ಎಲ್ಲ ಯಾವ ಥರ ಮಾಡೋದು ಅಂತ ಎಲ್ಲ ಅವರು ಐಡಿಯಾ ಕೊಟ್ಟರು. ಆವಾಗ ನಾನು ಅದನ್ನು ನೀಟಾಗಿ ಮಾಡಿಕೊಂಡು ಅವರೇ ಆಲ್ಮೋಸ್ಟು ಸೀರೆ ಉಡ್ಸಿರೋದೆಲ್ಲನೂ. ಮತ್ತು ಇವಾಗ ನಾನು ಅವಳಿಗೆ ಮೇಕಪ್ ಮೇಕಪ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಜಾಸ್ತಿ ಏನು ಮೇಕಪ್ ಅಂತ ಏನಿಲ್ಲ. ಇವಾಗ ಮಕ್ಕಳಿಗೆಲ್ಲ ಜಾಸ್ತಿ ಮೇಕಪ್ಪು, ಲಿಪ್ಸ್ಟಿಕ್ ಎಲ್ಲ ಹಾಕಬಾರ್ದು ಅಲ್ವಾ. ಸೊ ಅದಕ್ಕೆ ನಾನು ಲೈಟಾಗಿ ಅವಳದೇ ಹಿಮಾಲಯ ಕ್ರೀಮು ಯೂಸ್ ಮಾಡ್ತಾಯಿದ್ದೆ. ಕ್ರೀಮನ್ನ ಒಂಚೂರು ಮುಖಕ್ಕೆ ಹಾಕಿ, ಆಮೇಲೆ ಬೇಬಿ ಪೌಡರ್ನ ಒಂಚೂರು ಮುಖಕ್ಕೆಲ್ಲ ಹಾಕಿ, ಮುಂಚೆನೇ ಈ ಸರ್ಗಳನ್ನೆಲ್ಲ ಮ್ಯಾಚ್ ಆಗಲಿ ಅಂತ ಮುಂಚೆನೇ ಒಂದು ಸ್ವಲ್ಪ ತರಿಸಿ ಇಟ್ಕೊಂಡಿದ್ದೆ. ಇದೆಲ್ಲ ಆನ್ಲೈನಲ್ಲೇ ತರಿಸಿರೋದು. ಮೇಲೆ ಹಾಕಿರೋದನ್ನು ನಾನೇ ಮನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದು. ಇದು ಅದ್ರದ್ದು ಏನಾದರೂ ಲಿಂಕ್ ಬೇಕು ಅಂತ ಅಂದರೆ ಅದು ಸರದ್ದು ಲಿಂಕ್ ಅಂತ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡಿರ್ತೀನಿ. ತುಂಬ ಕಡಿಮೆ ರೇಟಲ್ಲಿ ಸಿಕ್ಕಿತ್ತು ನನಗೆ. ಅವಾಗ ನಾನು ಒಂದು 3 months ಬ್ಯಾಕ್ ತೊಗೊಂಡಿದ್ದು. ಅದನ್ನು ಓನ್ಲಿ 90 rupees 92 rupeesಗೂ ನನಗೆ ಅದು ಸರ ಸಿಕ್ಕಿರೋದು. ಗ್ರೀನ್ ಕಲರ್ ಬೀಡ್ಸ್ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಸ್ಯಾರಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಇದನ್ನು ಯೂಸ್ ಮಾಡಿದ್ದು. ಇವಾಗ ನಾನು ಲಿಪ್ಸ್ಟಿಕ್ಕನ್ನೇ ಅದನ್ನು ಕೆನ್ನೆಗೆ ಹಾಕಿ, ಅದ್ರ ಮೇಲೆ ಒಂಚೂರು ಲೋಷನ್ನ ಹಾಕಿ, ಅದನ್ನು ಏನು
ಅದನ್ನು ಕಣ್ಣಿಗೂ ಅದನ್ನೇ ಹಾಕಿ ಐ ಶ್ಯಾಡೋ ಥರ ಅದನ್ನು ಮಾಡಿ, ಮತ್ತು ಬ್ಲಷ್ ಆಗೋದು ರೆಡ್ ಮಾಡಬೇಕಲ್ವ, ಬ್ಲಷ್ ಎಲ್ಲ ಹಾಕು ಅದನ್ನು ಲಿಪ್ಟಿಕ್ನೇ ಯೂಸ್ ಮಾಡಿ ಮಾಡಿದೆ. ಮತ್ತು ಲಿಪ್ಪಿಗೆ ನೋಡಿ ಅವಳು ಎಷ್ಟು ನೀಟಾಗಿ ಎಲ್ಲನೂ ಸುಮ್ಮನೆ ಮಾಡಿಸ್ಕೊತಾ ಇದ್ದಾಳೆ ಅಂದರೆ ಲಾಸ್ಟಲ್ಲಿ ಮಾಡಿಸ್ಕೊತಾ ಇದ್ದಾಳೆ, ಯಾವುದೇ ಥರ ಹಠನೇ ಬೊಟ್ಟಿಟ್ಟು. ಇದು ಅವಳ ಫೈನಲ್ ಲುಕ್ಕು ಯಾವ ಥರ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಎಲ್ರಿಗೂ ಯಾರು ಹೆಣ್ಮಗು ಇದೆಯೋ ಶೇರ್ಕೆದು ವಿಡಿಯೋ ಏನಾದರೂ ಅದು ಯಾವ ಥರ ಮಾಡೋದು ಅಂತ ವಿಡಿಯೋ ಬೇಕಾಗಿದ್ದರೆ ದಯವಿಟ್ಟು 1K ಅಂತ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆದಷ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.